Good morning friends, myself Jyoti Kittur, Assistant Professor, Department of Commerce, K. Lokapur, Arts, Science and Commerce College, Athni. Today we are going to discuss on the topic called Corporate Accounting. Okay? In this third semester, you are going to study Corporate Accounting 1. So Corporate Accounting 1 nalle now 5 chapter anna noti 5 chapters we are going to study. In 5 chapters, first one is final accounts of a company, final accounts of a company, final accounts of a company, and second one is valuation of goodwill, valuation of goodwill, and third one is valuation of shares, valuation of shares, and fourth one is banking company accounts, banking company accounts, and then finally liquidation of company, liquidation of company. Okay, so ಈ 5 ಚಾಪ್ಟ್ರಲ್ಲೇ ನಾನು ಫಸ್ಟ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಎದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅದನ್ನು ಹೇಳ್ತೀನಿ ರೀ. ಕಂಪೇರ್ಡ್ ಟು 5 ಚಾಪ್ಟರ್ಸ್ 1, 2, 3, 4, 5 ಕಂಪೇರ್ಡ್ ಟು 5 ಚಾಪ್ಟರ್ಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಇಟ್ ಫ್ರಮ್ ದಿಸ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಗೇನ್ 37 ಮಾರ್ಕ್ಸ್. ಓಕೆ, ಆಲ್ಮೋಸ್ಟ್ 37 ಮಾರ್ಕ್ಸ್ಗಳನ್ನು ಈ ಚಾಪ್ಟರ್ದಿಂದ ನೀವೇನು ಮಾಡ್ತೀರಿ, ಗೇನ್ ಮಾಡ್ತೀರಿ. ಅದು ಹೇಗೆ ಫಸ್ಟ್ ಇದನ್ನು ಕೂಡ ನೋಡೋಣ್ರಿ. ಒಂದು 2 ಮಾರ್ಕ್ಸ್ ಕ್ವಶನ್ ಬರ್ತೈತ್ರಿ ಇಲ್ಲಿ, ಒಂದು 2 ಮಾರ್ಕ್ಸ್ ಕ್ವಶನ್ ಮತ್ತು 5 ಮಾರ್ಕ್ಸ್ ಕ್ವಶನ್ ಒಂದು, ಅದಾದಮೇಲೆ 15 ಮಾರ್ಕ್ಸ್ ಕ್ವಶನ್ ಒಂದು, ಫೈನಲಿ ಕೇಸ್ ಸ್ಟಡಿ. ಓಕೆ, ಕೇಸ್ ಸ್ಟಡಿ ಕೂಡ ಈ ಚಾಪ್ಟರಲ್ಲೇ ಬರ್ತದೆ. ಓಕೆ, ಸೊ 15 ಮಾರ್ಕ್ಸ್ ಕೇಸ್ ಸ್ಟಡಿ ಒಂದು, 15 + 15 30, 30 + 5 35 + 2 ಅಂದರೆ ಎಷ್ಟಾಯ್ತು ಟೋಟಲ್ ಆಗಿ 37 ಮಾರ್ಕ್ಸ್ ಏನಾಯ್ತು ನಮ್ಮದು ಈ ಚಾಪ್ಟರ್ದಿಂದ ಕವರ್ ಆಗೈತಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿ. ಓಕೆ, ಇದಾದಮೇಲೆ ಫಸ್ಟ್ ಗೊತ್ತಾಯ್ತು ನಾವು ಕಾರ್ಪೊರೇಟ್ ಅಕೌಂಟಿಂಗನ್ನು ಸ್ಟಡಿ ಮಾಡತ್ತೀವಿ. ಓಕೆ, ಅದಾದಮೇಲೆ ಸೊ ಕಾರ್ಪೊರೇಟ್ ಅಕೌಂಟಿಂಗ್ ಅಂದರೆ ಏನ, ವಾಟ್ ಡು ಯು ಮೀನ್ ಬೈ ಕಾರ್ಪೊರೇಟ್ ಅಕೌಂಟಿಂಗ್? ಓಕೆ, ಕ್ವಶನ್ ಬರುವುದಿಲ್ರಿ. ಕಾರ್ಪೊರೇಟ್ ಅಂದರೆ ಏನ, ಅಕೌಂಟಿಂಗ್ ಅಂದರೆ ಏನು? ಓಕೆ, ಅಕೌಂಟಿಂಗ್ ಅಂದರೆ ಏನ್ರಿ, ಇದನ್ನಂತೂ ನೀವು ಫಸ್ಟ್ PUC ಇಂದ ಕಲ್ಕೊಂತೇ ಬಂದಿ. ಸೊ you have studied from first PUC that what do you mean by accounting, what do you mean by accountancy, and why we are going to prepare account. Okay, so ಅದೇ ರೀತಿ ಕಾರ್ಪೊರೇಟ್ ಅಂದರೆ ಏನು? ಕಾರ್ಪೊರೇಟ್ means it is a large company accounts, large company account. Okay, ದೊಡ್ಡ ಕಂಪನಿ ಆರ್ ಮೀನ್ಸ್ ವಿಚ್ ಇಸ್ ಯಾರ್ದು ಯಾವ ಕಂಪನಿಯ ಪ್ರಾಫಿಟು ಮೋರ್ ದೆನ್ ಕ್ರೋರ್ಸ್ ಟುಗೆದರ್ ಬರ್ತದಲ್ಲ, ಅಂತಹ ಕಂಪನಿಯ ಅಕೌಂಟನ್ನು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಕಾರ್ಪೊರೇಟ್ ಅಂದರೆ ಏನ್ರಿ, ಲಾರ್ಜ್, ಹ್ಯೂಜ್, ಹೆಚ್ಚಿನ ಮೀನ್ಸ್ ಲಾರ್ಜ್ ಕಂಪನಿ, ಬಿಗ್ ಕಂಪನಿ ಅಂತ ಕರಿತೀವಿ. ಓಕೆ, ಅದಾದಮೇಲೆ ಅಕೌಂಟಿಂಗ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಅಕೌಂಟಿಂಗ್? It is an art of recording, classifying, summarizing and presenting financial aspect of business dealings with interpreting and result thereof. Accounting andre enri? Accounting is an art of recording, classifying, summarizing and presenting the financial aspect of business. ಅದಕ್ಕೆ ಏನಂತ ಕರಿತೀವಿ ನಾವು, ಅಕೌಂಟಿಂಗ್ ಅಂತ ಕರಿತೀವಿ. ಓಕೆ, ರೆಕಾರ್ಡಿಂಗ್ ಅಂದರೆ ಏನ, ಕ್ಲಾಸಿಫೈಯಿಂಗ್ ಅಂದರೆ ಏನ? ರೆಕಾರ್ಡಿಂಗ್ ಮೀನ್ಸ್ ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್, ಈಗ ಒಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ನಮ್ಮಲ್ಲೇ ಆಯಿತು, ಒಂದು ಪರ್ಚೇಸ್, ಒಬ್ಬರು ನಾವು ಈ ವಸ್ತುವನ್ನು, ಈ ಡಸ್ಟರನ್ನು ಏನು ಮಾಡಿದ್ರು, ಪರ್ಚೇಸ್ ಮಾಡಿದ್ರು. ಸೊ ಅದನ್ನೇನು ಮಾಡ್ಬೇಕ್ರಿ, ಒಂದು ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ, ರೆಕಾರ್ಡ್ ಮೇಂಟೈನ್ ಮಾಡ್ಬೇಕ್ರಿ. ಸೊ ದಟ್ ಈಸ್ ರೆಕಾರ್ಡಿಂಗ್. ಕ್ಲಾಸಿಫೈಯಿಂಗ್ ಇದು ಪರ್ಚೇಸ್ ಅಕೌಂಟಿಗೆ ಹೋಗ್ತೈತೋ ಅಥವಾ ಸೇಲ್ಸ್ ಅಕೌಂಟಿಗೆ ಹೋಗ್ತೈತೋ ಅಥವಾ ಮಷಿನರಿ ಅಕೌಂಟಿಗೆ ಹೋಗ್ತೈತೋ. ಸೊ ಈ ರೀತಿ ನಾವು ಏನು ಮಾಡ್ತೀವಿ ರೀ, ಕ್ಲಾಸಿಫೈ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಕ್ಲಾಸಿಫೈಯಿಂಗ್. ಅದೇ ರೀತಿ
ಸಮರೈಸಿಂಗ್. ಎಲ್ಲ ಕ್ಲಾಸಿಫೈ ಮಾಡಿದ್ಮೇಲೆ ಅದು ಒಂದು ಸಲ ಕರೆಕ್ಟ್ ಆಯ್ತೋ ಇಲ್ಲ ಏನು ಮಾಡ್ತೀವಿ ರೀ ನಾವು ಸಮರೈಸ್ ಮಾಡ್ತೀವಿ, ಫೈನಲ್ ಆಗಿ ಒಂದು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಸಮರೈಸಿಂಗ್. ಅದಾದಮೇಲೆ ಫೈನಲ್ ಆಗಿ ಪ್ರೆಸೆಂಟೇಷನ್ ಆಫ್ ಫೈನಾನ್ಸಿಯಲ್ ಡಾಟಾ. ಪ್ರೆಸೆಂಟೇಷನ್ ಆಫ್ ಫೈನಾನ್ಸಿಯಲ್ ಡಾಟಾ ಇದಕ್ಕೇನಂತ ಕರಿತೀವಿ ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಮಾಡೋದು ಅದು ಯಾವುದು ಕಂಪನಿಗೆ ರೀ, ಯಾವುದು ಲಾರ್ಜ್ ಕಂಪನಿ ಹ್ಯೂಜ್ ಕಂಪನಿ ಇರ್ತಾವಲ್ಲ ಗ್ರೂಪ್ ಆಫ್ ಕಂಪನೀಸ್, ಅಂತಹ ಕಂಪನಿಯ ಎಲ್ಲ ಅಕೌಂಟನ್ನು ಮೇಂಟೈನ್ ಮಾಡೋದು ಯಾವುದು ಮೇಂಟೈನ್ ಮಾಡ್ತೈತಲ್ಲ ಅಂಥದ್ದನ್ನು ನಾವು ಏನಂತ ಕರಿತೀವಿ ಕಾರ್ಪೊರೇಟ್ ಅಕೌಂಟಿಂಗ್. ಸೊ ಹ್ಯೂಜ್ ಕಂಪನಿ ಅಂದರೆ ಯಾವ್ದು ಬರ್ತದ, ಲಾರ್ಜ್ ಕಂಪನಿ ಅಂದರೆ ಯಾವ ಬರ್ಬೋದು. ಲಾರ್ಜ್ ಕಂಪನೀಸ್ ಅಂದರೆ ಒಂದು ಬ್ಯಾಂಕಿಂಗ್ ಕಂಪನಿ ಬರ್ಬೋದು, ಹ್ಯೂಜ್ ಕ್ರೋರ್ಸ್ 1000 crores ಗಟ್ಟಲೆ ವ್ಯವಹಾರ ಮಾಡ್ತೈತೆ ಅದು ಬ್ಯಾಂಕಿಂಗ್ ಕಂಪನಿ ಬರ್ಬೋದು, ಆರ್ ಪಾರ್ಟ್ನರ್ಶಿಪ್ ಫರ್ಮ್ ಬರ್ಬೋದು, ಆರ್ ಹೋಲ್ಡಿಂಗ್ ಕಂಪನಿ ಬರಬಹುದು. ಹೌದ್ರಿ, ಅಮಲ್ಗಮೇಷನ್ ಆಫ್ ಎ ಕಂಪನಿ ಆರ್ ಅಬ್ಸಾರ್ಪ್ಷನ್ ಆಫ್ ಎ ಕಂಪನಿ. ಓಕೆ, ಸೊ ಇಂತಹದೆಲ್ಲ ನಾವೇನು ಮಾಡ್ತೀವಿ ಈ ಕಾರ್ಪೊರೇಟ್ ಅಕೌಂಟಿಂಗಲ್ಲೇ ಸ್ಟಡಿ ಮಾಡ್ತೀವಿ. ಸೊ ಇದು ಕಾರ್ಪೊರೇಟ್ ಅಕೌಂಟಿಂಗ್ 1 ನಾವು 5 ಚಾಪ್ಟರನ್ನು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ವಿ. ಫಸ್ಟು ಫೈನಲ್ ಅಕೌಂಟ್ಸ್ ಆಫ್ ಎ ಕಂಪನಿ, ಅದಾದಮೇಲೆ 2ನೇದು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಅದಾದಮೇಲೆ 3ನೇದು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್, ಅದಾದಮೇಲೆ 4ನೇದು ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸ್, ಅಂದ ಫೈನಲ್ ಆಗಿ ಏನ್ರಿ ಲಿಕ್ವಿಡೇಷನ್ ಆಫ್ ಎ ಕಂಪನಿ. ಓಕೆ, ಸೊ ಕಾರ್ಪೊರೇಟ್ ಅಕೌಂಟಿಂಗಲ್ಲೇ ನಾವು ಫಸ್ಟ್ ಒನ್ ಏನು ಮಾಡ್ತೀವಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಫಸ್ಟ್ ಯೂನಿಟ್ ಏನು ತಗೊಂಡಿದ್ದೀವಿ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಗುಡ್ ವಿಲ್ ಅಂದರೆ ಏನು? ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಈ ರೀತಿ ಹೆಡ್ಡಿಂಗ್ ಇದೆ ನಮ್ಮದು ಸೆಕೆಂಡ್ ಯೂನಿಟ್. ಸೊ ಅದನ್ನು ನಾವು ಏನು ಮಾಡತ್ತೀವಿ ಫಸ್ಟ್ ಆಗಿ ಸ್ಟಾರ್ಟ್ ಮಾಡತ್ತೀವಿ, ಡೋಂಟ್ ವರಿ. ಓಕೆ, ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಗುಡ್ ವಿಲ್ ಅಂದರೆ ಏನು? ಗುಡ್ ವಿಲ್, ವಾಟ್ ಡು ಯು ಮೀನ್ ಬೈ ಗುಡ್ ವಿಲ್? ಸೊ ಸಕ್ಸಸ್ ಆಫ್ ಎನಿ ಕಂಪನಿ ಡಿಪೆಂಡ್ಸ್ ಅಪಾನ್ ದ ಗುಡ್ ವಿಲ್. ಒಂದು ಕಂಪನಿ ಅದು ಸಕ್ಸಸ್ ಆಗಬೇಕಾಗಿತ್ತು ಅಂದರೆ, ಸಕ್ಸಸ್ ಅಂತ ಒಂದು ಕಂಪನಿ ಅನಿಸ್ಕೊಂಡಿತ್ತುಪ್ಪ ಅಂದರೆ ಅದು ಯಾವ ಕಾರಣದಿಂದ ರೀ? ಅದು ಗುಡ್ ವಿಲ್ ಕಾರಣದಿಂದ. ಹೌದ್ರಿ, ಆ ಸಕ್ಸಸ್ ನಮ್ಗೆ ಎದರಿಂದ ಸಿಗ್ತೈತ್ರಿ? ಫಸ್ಟ್ ದಟ್ ಸಕ್ಸಸ್ ವಿಲ್ ಕಮ್ ಫ್ರಮ್ ಪ್ರಾಫಿಟ್. ಹೌದ್ರಿ, ಈಗ ಒಬ್ಬ ಸ್ಟೂಡೆಂಟ್ ಮೀನ್ಸ್ ಎ ಅನ್ನೋ ಸ್ಟೂಡೆಂಟ್ ರೀ 95% ಮಾರ್ಕ್ಸನ್ನು ಗೇನ್ ಮಾಡಿದ್ದು ಅಂದರೆ ಅವ್ನಿಗೆ ಏನಂತ ಕರಿತೀವಿ ಸಕ್ಸಸ್ಫುಲ್ ಸ್ಟೂಡೆಂಟ್. ಹಿ ಸಕ್ಸೀಡ್ ಇನ್ ದಟ್ ಎಕ್ಸಾಮ್. ಹೌದ್ರಿ, ಸಕ್ಸಸ್ಫುಲ್ ಆದ. ಅದು ಯಾಕ್ರಿ? ಅವನು 95% ಗೇನ್ ಮಾಡೋಣ. ಹೌದ್ರಿ, ಅದೇ ರೀತಿ ಈಗ ಎ ಅನ್ನೋ ಕಂಪನಿ ಸಕ್ಸಸ್ ಆಗ್ಯದ, ಅದ್ರ ಗುಡ್ ವಿಲ್ ಜಾಸ್ತಿ ಐತಪ್ಪ ಅನ್ನೋ ಕಾರಣ ಏನ್ರಿ? ಅದ್ರ ಪ್ರಾಫಿಟ್ ಜಾಸ್ತಿ ಇರ್ಬೇಕ್ರಿ. ಹೌದ್ರಿ, ಇಲ್ಲ ಏನಾದ್ರೂ ಪ್ರಾಫಿಟ್ ಕಡಿಮೆ ಇತ್ತಂದ್ರೆ ಏನಂತ ಕರೆಸ್ಕೋತೈತ್ರಿ? ಅದು ಲಾಸ್ನಲ್ಲೇ ಹೊಂಟದ ಅಂತ ಅಂತೀವಿ. ಹೌದ್ರಿ, ಸೊ ಅಂತಹ ಕಂಪನಿಗೆ ಯಾವ ಕಂಪನಿಯ ಪ್ರಾಫಿಟ್ ಜಾಸ್ತಿ ಇರ್ತದ, ಯಾವ ಕಂಪನಿಯ ಪ್ರಾಫಿಟ್ ಜಾಸ್ತಿ ಇರ್ತದಲ್ಲ ಅಂತಹ ಕಂಪನಿಯ ಗುಡ್ ವಿಲ್ ಕೂಡ ಏನಾಗಿರ್ತೈತ್ರಿ? ಅದರ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿರ್ತದೆ. ಗುಡ್ ವಿಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಗುಡ್ ನೇಮ್ ಆ್ಯಂಡ್ ಫೇಮ್ ಆಫ್ ದಟ್ ಕಂಪನಿ, ಅದರ ಒಳ್ಳೆಯ ಹೆಸರು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಗುಡ್ ಡೇ ಬಿಸ್ಕೆಟ್ ರೀ, ಗುಡ್ ಡೇ ಬಿಸ್ಕೆಟ್ ಆ್ಯಂಡ್ ಪಾರ್ಲೆಜಿ. ಗುಡ್ ಡೇ ಬಿಸ್ಕೆಟ್ ಮತ್ತು ಪಾರ್ಲೆಜಿ ಎರಡಕ್ಕೂ ಡಿಫ್ರೆನ್ಸ್ ಏನ್ರಿ? ಗುಡ್ ಡೇ ಬಿಸ್ಕೆಟ್ದು ಕ್ವಾಲಿಟಿ ಜಾಸ್ತಿ ಐತಿ, ಇದ್ರದ್ದು ಕ್ವಾಲಿಟಿ ಡೌನ್ ಐತಿ. ಎರಡೂ ನಾವು ಒಂದೇ ಸಮವಾಗಿ ಅಳಿತೀವ್ರಿ? ಇಲ್ಲ, ಇದ್ರ ವ್ಯಾಲ್ಯೂನೇ ಬೇರೆ ಇದೆ ರೀ, ಇದ್ರ ವ್ಯಾಲ್ಯೂನೇ ಬೇರೆ ಇದೆ. ಸೊ ಅದೇ ರೀತಿ ಏನಾಕೈತ್ರಿ ಎಲ್ಲಾದ್ರದ್ದು ನಾವು ಅದರ ಗುಡ್ ನೇಮ್, ರೆಪ್ಯುಟೇಷನ್, ಅದ್ರ ಕ್ವಾಂಟಿಟಿ ಮತ್ತು ಅದರ ಕ್ವಾಲಿಟಿ ಮೇಲೆ ನಾವು ಏನು ಮಾಡ್ತೀವಿ? ಅದಕ್ಕೆ ಒಂದು ಹೆಸರನ್ನು ಕೊಡ್ತೀವಿ, ಅದಕ್ಕೊಂದು ವ್ಯಾಲ್ಯೂವನ್ನು ಕೊಡ್ತೀವಿ. ಆ ವ್ಯಾಲ್ಯೂಗೆ ಏನಂತ ಕರಿತೀವಿ? ನಾವು ಗುಡ್ ವಿಲ್ ಅಂತ ಕರಿತೀವಿ. ಓಕೆ, ಸೊ ಗುಡ್ ವಿಲ್ ಅಂದರೆ ಏನು ಅನ್ನೋದು ಗೊತ್ತಾಯಿತು. ಗುಡ್ ವಿಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಗುಡ್ ನೇಮ್ ಆರ್ ಫೇಮ್ ಆರ್ ರೆಪ್ಯುಟೇಷನ್ ಆಫ್ ದಟ್ ಬಿಸ್ನೆಸ್. ಓಕೆ, ಇನ್ನು ಅದೇ ರೀತಿ ಗುಡ್ ವಿಲ್ ಯಾವ ರೀತಿ ಇರ್ತದ? ಅದು ಕಣ್ಣಿಗೆ ಕಾಣ್ತೈತ್ರಿ ಗುಡ್ ವಿಲ್? ನೋ, ಇಟ್ ವಿಲ್ ನಾಟ್ ಬಿ ವಿಸಿಬಲ್. ಇಟ್ ಈಸ್ ಅ ಇನ್ವಿಸಿಬಲ್ ಪ್ರಾಡಕ್ಟ್, ಮೀನ್ಸ್ ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್. ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಗುಡ್ ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಮತ್ತೆ ಇಂಟ್ಯಾಂಜಿಬಲ್ ಅಸೆಟ್ ಯಾಕ್ರಿ? ಗುಡ್ ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. This table is a tangible asset. Why? Because we can see, we can touch and we can feel it.
ಓಕೆ. ಸೊ ಅದೇ ರೀತಿ ಗುಡ್ ವಿಲ್ ಅನ್ನು ನಾವು ಯಾವುದೇ ರೀತಿಯಾಗಿ ಟಚ್ ಮಾಡೋಕ್ಕೂ ಆಗೋದಿಲ್ಲ. ವಿ ಕಾಂಟ್ ಸಿ. ವೈ? ಬಿಕಾಸ್ ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಅದು ಅದರ ಅಸ್ತಿತ್ವ ಐತ್ರಿ, ಆದರೆ ಅದನ್ನು ನಾವು ಏನು ಮಾಡೋಕ್ಕಾಗೋದಿಲ್ಲ, ಅದನ್ನು ಟಚ್ ಮಾಡೋಕ್ಕೂ ಆಗೋದಿಲ್ಲ, ಅದನ್ನೇ ವ್ಯಾಲ್ಯೂ ಮಾಡೋಕ್ಕಾಗೈತ್ರಿ, ಅದನ್ನು ಟಚ್ ಮಾಡೋಕ್ಕೆ ಸಾಧ್ಯವಿಲ್ಲ. ವಿ ಕಾಂಟ್ ಸಿ ಇಟ್. ಓಕೆ. ಸೊ ಅದೇ ರೀತಿ ಇಟ್ ಈಸ್ ಅ ಇಂಟ್ಯಾಂಜಿಬಲ್ ಅಸೆಟ್. ಇನ್ನು ನೆಕ್ಸ್ಟ್ ಗುಡ್ ವಿಲ್ ಅನ್ನು ನಾವು ಯಾವ ರೀತಿ, ಗುಡ್ ವಿಲ್ ಆಫ್ ಎ ಕಂಪನಿ ಎದರ ಮೇಲೆ ಡಿಪೆಂಡ್ ಐತಿ? ಈ ಗುಡ್ ವಿಲ್ ಒಂದು ಕಂಪನಿ ಎ ಅನ್ನೋ ಕಂಪನಿಯ ಗುಡ್ ವಿಲ್ ಜಾಸ್ತಿ ಐತಿ, ಬಿ ಅನ್ನೋ ಕಂಪನಿಯ ಗುಡ್ ವಿಲ್ ಕಡಿಮೆ ಐತಿ. ಇದನ್ನು ಯಾವ ರೀತಿ ಮೇಲೆ ನಾವು ಜಡ್ಜ್ ಮಾಡ್ತೀವಿ? ಆನ್ ವಿಚ್ ವಿ ವಿಲ್ ಜಡ್ಜ್ ಇಟ್. ಸೊ ನಾವು ಎದರ ಮೇಲೆ ಜಡ್ಜ್ ಮಾಡ್ತೀವಿ ರೀ? ಪ್ರಾಫಿಟ್ ಮೇಲೆ. ಎದರ ಮೇಲೆ ಜಡ್ಜ್ ಮಾಡ್ತೀವಿ ರೀ? ಪ್ರಾಫಿಟ್ ಮೇಲೆ. ಏನು ಜಡ್ಜ್ ಮಾಡ್ತೀವಿ ರೀ? ಆ ಕಂಪನಿಯ ಗುಡ್ ವಿಲ್ ಸ್ಥಿತಿ ಏನದ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಫ್ ದಟ್ ಕಂಪನಿ ವಿ ವಿಲ್ ಡಿಟರ್ಮೈನ್ ಥ್ರೂ ಪ್ರಾಫಿಟ್. ಆ ಕಂಪನಿಯ ಪ್ರಾಫಿಟು ಜಾಸ್ತಿ ಇನ್ಕ್ರೀಸ್ ಇತ್ತಂದ್ರೆ ಏನಂತ ಕರಿತೀವಿ ರೀ? ಇನ್ಕ್ರೀಸ್ ಇತ್ತಂದ್ರೆ ಅದು ಗುಡ್ ಕಂಪನಿ. ಓಕೆ. ಅದು ಡಿಕ್ರೀಸ್ ಇತ್ತಂದ್ರೆ ಲಾಸ್ ಕಂಪನಿ. ಆ ಕಂಪನಿ ಕಂಪ್ಲೀಟ್ ಆಗಿ ಲಾಸ್ ಅದ. ಹೌದ್ರಿ. ಸೊ ಈ ರೀತಿಯಾಗಿ ನಾವು ಯಾವಾಗ ಜಡ್ಜ್ ಮಾಡ್ತೀವಿ, ಲಾಸ್ ಅದ ಯಾವಾಗ, ಪ್ರಾಫಿಟ್ ಐತಿ ಅಂತ ಯಾವಾಗ ನಾವು ಜಡ್ಜ್ ಮಾಡ್ತೀವಿ, ಯಾವಾಗ ಅದನ್ನು ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ, ಅದರ ಲೆಕ್ಕ ನಾವು ಯಾವಾಗ ಹಾಕ್ತೀವಲ್ಲ ಅವಾಗ ಏನು ಮಾಡ್ತೀವಿ ರೀ? ನಾವು ಆ ಕಂಪನಿಯ ಗುಣವನ್ನು, ಆ ಕಂಪನಿಯ ಗುಡ್ ವಿಲ್ ಅನ್ನು ನಾವೇನು ಮಾಡ್ತೀವಿ ರೀ? ಜಡ್ಜ್ ಮಾಡ್ತೀವಿ. ಓಕೆ. ಸೊ ಇಟ್ ಈಸ್ ಅ ಇಂಟ್ರೊಡಕ್ಷನ್ ಆಫ್ ಗುಡ್ ವಿಲ್. ಗುಡ್ ವಿಲ್ ಅಂದರೆ ಏನು, ಯಾಕೆ ನಾವು ಗುಡ್ ವಿಲ್ ಯಾವ ರೀತಿ ಇರ್ತದ, ಹೌ ವಿ ವಿಲ್ ಯುಟಿಲೈಸ್ ದಟ್ ಗುಡ್ ವಿಲ್. ಓಕೆ. ಸೊ ನಾವು ಎರಡು ಮುಖಾಂತರವಾಗಿ ಗುಡ್ ವಿಲ್ ಇಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಇವು ಎರಡು ಪಾಯಿಂಟ್ ರೀ. ಸಿಂಪಲ್ ಆಗಿ ಗುಡ್ ವಿಲ್ ಮೀನಿಂಗ್ ಬರೀರಿ ಅಂತಂದರೆ, ಗುಡ್ ವಿಲ್ ಇಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಗುಡ್ ವಿಲ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ಕಂಪನೀಸ್ ಪ್ರಾಫಿಟ್. ಸೊ ಇವೆರಡು ಪಾಯಿಂಟ್ ಬರೆದ್ರೆ ಏನಾಕೈತಿ ರೀ? ನಿಮ್ಮದು 2 ಮಾರ್ಕ್ಸ್ಗೆ ಮೀನಿಂಗ್ ರೆಡಿ ಆಕೈತಿ ಗುಡ್ ವಿಲ್. ಇನ್ನು ಅದೇ ರೀತಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಓಕೆ. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂದರೆ ಏನು? ಓಕೆ. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಗೆ ಡೆಫಿನೇಷನ್ ಐತ್ರಿ. ಡೆಫಿನೇಷನ್ ಅಕಾರ್ಡಿಂಗ್ ಟು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಡೆಫಿನೇಷನ್ ಐತ್ರಿ. ಓಕೆ. ಅಕಾರ್ಡಿಂಗ್ ಟು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ of India, goodwill is an intangible asset. Goodwill is an intangible asset. Goodwill is an intangible asset arising from sound business organization. Sound business connections or trade name. ಇದು ಯಾರ ಪ್ರಕಾರ ರೀ? ಡೆಫಿನೇಷನ್ ಅಕಾರ್ಡಿಂಗ್ ಟು ಚಾರ್ಟರ್ಡ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಡೆಫಿನೇಷನ್ ಏನಂತ ಹೇಳಿ? ಗುಡ್ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಗುಡ್ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಅರೈಸಿಂಗ್ ಫ್ರಮ್ ಸೌಂಡ್ ಬಿಸ್ನೆಸ್ ಕನೆಕ್ಷನ್ಸ್ ಆರ್ ಟ್ರೇಡ್ ನೇಮ್. ಎದರಿಂದ ಬರ್ತೈತ್ರಿ? ಇಂಟ್ಯಾಂಜಿಬಲ್ ಅಸೆಟ್ ಅಂದ್ರೆ ಏನು? ಈಗ ತಾನೇ ನಾವು ಡಿಸ್ಕಷನ್ ಮಾಡಿದ್ವಿ. ಇಂಟ್ಯಾಂಜಿಬಲ್ ಅಸೆಟ್ ಅಂದ್ರೆ ಏನ್ರಿ? ವಿಚ್ ವಿ ಕೆನಾಟ್ ಟಚ್ ಆನ್, ವಿ ಕೆನಾಟ್ ಸಿ ಇಟ್. Goodwill is an intangible asset arising from sound business connections. ಇಲ್ಲ ಸೌಂಡ್ ಮೀನಿಂಗ್ ಏನ್ರಿ? ಸೌಂಡ್ ಬಿಸ್ನೆಸ್ ಕನೆಕ್ಷನ್. ಈ ಸೆಂಟೆನ್ಸ್ ಮೀನಿಂಗ್ ಏನು ಕೊಡ್ತದಪ್ಪ ಅಂದರೆ ಸೌಂಡು ಪ್ರಾಫಿಟೇಬಲ್ ಕಂಪನಿ. ಓಕೆ. ಸೊ ಪ್ರಾಫಿಟೇಬಲ್ ಕಂಪನಿ ಏನೈತಲ್ಲ ಅಂತಹ ಕಂಪನಿಯಿಂದ ಗುಡ್ವಿಲ್ ರೈಸ್ ಆಕೈತಿ ಅಂತ ಹೇಳ್ತಾರೆ. ಆರ್ ಟ್ರೇಡ್ ನೇಮ್. ಆ ಕಂಪನಿಯ ಟ್ರೇಡ್ ನೇಮ್ದಿಂದ ಏನಾಕೈತ್ರಿ? ಗುಡ್ವಿಲ್ ಅನ್ನು ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ಫೈನಲ್ ಆಗಿ ಏನ್ರಿ? ಗುಡ್ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಅರೈಸಿಂಗ್ ಫ್ರಮ್ sound business connections or trade name. Okay, it is called as goodwill. Definition according to Institute of Chartered Accountants of India. Okay,
ಅದಾದಮೇಲೆ ನೆಕ್ಸ್ಟ್ we are going to see the features of goodwill. Features of goodwill. Features of goodwill or characteristics ಅಂತು ಕರಿತೀವಿ. Features of goodwill or characteristics of goodwill. So ಅಲ್ಲಿದು ಫಸ್ಟ್ ಕ್ಯಾರೆಕ್ಟರ್ ಆಫ್ ಗುಡ್ವಿಲ್ ಏನೈತೆ ನೋಡ್ರಿ. ಗುಡ್ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಸೊ ಫಸ್ಟ್ ಒನ್ ಏನ್ರಿ ಗುಡ್ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. Goodwill is an intangible asset. Okay, so ಇದ್ರದಂತೂ ಗೊತ್ತೈತ್ರಿ. Goodwill is an intangible asset. Intangible asset ಅಂದ್ರೆ ಏನ್ರಿ? Which we cannot touch, see and we cannot feel it. So it is a first feature or characteristics of a goodwill. In second characteristics, goodwill is an inseparable asset which we cannot be sold. Goodwill is an inseparable goodwill is an inseparable asset which we cannot sold. Okay, goodwill is an inseparable asset which cannot be sold separately. ಇದನ್ನ ನಾವು ಗುಡ್ವಿಲ್ ಸಪ್ರೇಟ್ ಆಗಿ ಏನಾರು ಮಾಡೋಕ್ಕಾಗೋದಿಲ್ಲ, ಇದನ್ನ ಸೇಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಗುಡ್ವಿಲ್ ಈಸ್ ಅನ್ ಇನ್ಸಪ್ರೇಟೇಬಲ್ ಅಸೆಟ್ ವಿಚ್ ವಿ ಕೆನಾಟ್ ಸೋಲ್ಡ್ ಸಪ್ರೇಟ್ಲಿ. ಓಕೆ, ಯಾಕೆ ಸಪ್ರೇಟ್ ಆಗಿ ನಾವು ಮಾರೋಕ್ಕಾಗೋದಿಲ್ಲ? ಇದನ್ನ ಬೇರೆ ವಸ್ತುಗಳಿಗಿಂತ ನಾವೇನು ಮಾಡ್ಬೋದು, ಸಪ್ರೇಟ್ ಆಗಿ ಮಾರಬಹುದಾಗಿತ್ತಲ್ಲ. ಯಾಕೆ ಮಾರೋಕ್ಕಾಗೋದಿಲ್ಲ ಅಂದರೆ ಇದು ಬಿಸ್ನೆಸ್ನ ಒಂದು ಕಂಪನಿಯ ಹೊರತುಪಡಿಸಿ ಇರುವುದಿಲ್ಲ. ಆ ಕಂಪನಿಯ ಒಳಗೆ ಇರ್ತದ, ಆ ಕಂಪನಿಯ ನೇಮ್ ಆಗಿರ್ತದ, ಆ ಕಂಪನಿಯ ಟ್ರೇಡ್ ಮಾರ್ಕ್ ಆಗಿರ್ತದ, ಅಥವಾ ಆ ಕಂಪನಿಯ ವ್ಯಾಲ್ಯೂ ಆಗಿರ್ತದೆ. ಸೊ ಇದನ್ನ ಏನು ಮಾಡೋಕ್ಕಾಗೋದಿಲ್ಲ ರೀ, ಒಂದು ಕಂಪನಿಯ ಸಪ್ರೇಟ್ ಆಗಿ. ಈಗ ಫಾರ್ ಎಕ್ಸಾಂಪಲ್ ಇದು ಅಸೆಟ್ ಐತ್ರಿ, ಇದನ್ನ ನಾವೇನು ಮಾಡೀವಿ, 1 year ಬ್ಯಾಕ್ ಏನು ಮಾಡಿದ್ವಿ ರೀ, ಪರ್ಚೇಸ್ ಮಾಡಿದ್ವಿ. ಸೊ ಪರ್ಚೇಸ್ ಮಾಡಿದ್ಮೇಲೆ ಇದನ್ನ ಏನು ಮಾಡ್ತೀವಿ ನಾವು, ಇನ್ನೊಂದು ವರ್ಷ ಆದಮೇಲೆ ಏನು ಮಾಡ್ತೀವಿ, ಸೇಲ್ ಮಾಡ್ಬೋದು. ಹೌದ್ರಿ, ಯಾಕೆ ಸೇಲ್ ಮಾಡ್ಬೋದು ರೀ, ಇದು ಸಪ್ರೇಟ್ ಆಗೈತ್ರಿ. ಸೊ ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್, ಇಟ್ ಈಸ್ ಅನ್ ಟ್ಯಾಂಜಿಬಲ್ ಅಸೆಟ್. ನಮಗೆ ಬ್ಯಾಡ ಅನ್ನೋ ಟೈಮ್ದಾಗ ಏನು ಮಾಡ್ಬೋದು, ಇದನ್ನು ಸಪ್ರೇಟಾಗಿ ಸೇಲ್ ಮಾಡಿ ಅದರದ್ದು ಅಮೌಂಟನ್ನು ನಾವು ಗೇನ್ ಮಾಡ್ಬೋದು. ಆದರೆ ಗುಡ್ವಿಲನ್ನು ನಾವು ಏನು ಮಾಡೋಕ್ಕಾಗೋದಿಲ್ಲ ರೀ, ಸಪ್ರೇಟಾಗಿ ಸೇಲ್ ಮಾಡೋಕ್ಕಾಗೋದಿಲ್ಲ. ಯಾವಾಗ ಸೇಲ್ ಆಕೈತಪ್ಪ ಅಂತಂದರೆ, ನೀವು ಆ ಕಂಪನಿಯನ್ನು ಮುಚ್ಚುವಾಗ, ಆ ಕಂಪನಿಯ ಕಂಪ್ಲೀಟ್ ಆಗಿ ನೀವು ಅದನ್ನು ಬಂದ್ ಮಾಡಿ ಇನ್ನೊಬ್ಬರಿಗೆ ಅದನ್ನು ಸೇಲ್ ಮಾಡ್ತಿರ್ತೀರಲ್ಲ, ಅಂತಹ ಟೈಮ್ದಾಗ ಮಾತ್ರ ಏನಾಕೈತ್ರಿ, ಇದು ಗುಡ್ವಿಲನ್ನು ನಾವು ವ್ಯಾಲ್ಯೂಯೇಷನ್ ಮಾಡ್ಬೋದು. ಹೌದ್ರಿ, ಸೊ ಅಂದರೆ ಗುಡ್ವಿಲನ್ನು ನಾವು ಏನು ಮಾಡ್ಬೋದು, ಸೇಲ್ ಮಾಡ್ಬೋದು. ಆದರೆ ಈಗ ಏನು ಮಾಡೋಕ್ಕಾಗೋದಿಲ್ಲ, ಕಂಪನಿ ರನ್ನಿಂಗ್ ಟೈಮಲ್ಲೇ ನಾವು ಏನು ಮಾಡೋಕ್ಕಾಗೋದಿಲ್ಲ ರೀ, ಇದನ್ನು ನಾವು ಸಪ್ರೇಟಾಗಿ ಸೇಲ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಅದೇ ರೀತಿ ಥರ್ಡ್ ಒನ್ ನೋಡ್ರಿ, since the goodwill is not separable from other assets of the business, it cannot be sold separately. However, it cannot be sold with the whole business of an enterprises. ಏನಾಗೋದಿಲ್ಲ ರೀ, ಇದು ಸಪ್ರೇಟ್ ಆಗಿ ಇರುವುದಿಲ್ಲ, ಅದರ ಸಂಬಂಧ ಏನಾಗೋದಿಲ್ಲ ರೀ, ಇದನ್ನು ಸಪ್ರೇಟ್ ಆಗಿ ಸೇಲ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಅದೇ ರೀತಿ ನೆಕ್ಸ್ಟ್ ನೋಡ್ರಿ, goodwill has a value in case of profit making business concerns and it has no value in loss making business concerns. ಥರ್ಡ್ ಒನ್ ಪಾಯಿಂಟ್ ಏನು ಹೇಳ್ಯಾರಿ, ಪ್ರಾಫಿಟ್ ಮೇಕಿಂಗ್ ಕನ್ಸರ್ನ್ಸ್ ಅಲ್ಲೇ ಮಾತ್ರ ಏನೈತ್ರಿ, ಪ್ರಾಫಿಟ್ ಮೇಕಿಂಗ್ ಕನ್ಸರ್ನ್, ಪ್ರಾಫಿಟ್ ಮೇಕಿಂಗ್ ಕನ್ಸರ್ನ್, ಪ್ರಾಫಿಟ್ ಮೇಕಿಂಗ್ ಕನ್ಸರ್ನಲ್ಲಿ ಏನೈತ್ರಿ, ಇದಕ್ಕೆ ವ್ಯಾಲ್ಯೂ ಐತಿ. ಆದರೆ ಎಲ್ಲಿ ಇಲ್ಲ, ಎಲ್ಲಿ ಲಾಸ್ ಮೇಕಿಂಗ್ ಕಂಪನಿಯಲ್ಲೇ ವ್ಯಾಲ್ಯೂ, ನೋ ವ್ಯಾಲ್ಯೂ. ಯಾಕೆ ನೋ ವ್ಯಾಲ್ಯೂ ಇರ್ತೈತ್ರಿ, ಪ್ರಾಫಿಟ್ ಮೇಕಿಂಗ್ ಕನ್ಸರ್ನಲ್ಲೇ ಅಷ್ಟೇ ಯಾಕೆ ವ್ಯಾಲ್ಯೂ ಇರ್ತದ?
ಸೊ ನಿಮಗೆ ಆಗಿ ಹೇಳಿದ್ನಿ ನಾನು, ಎಲ್ಲಿ ಪ್ರಾಫಿಟ್ ಇರ್ತೈತಲ್ಲ ಅಲ್ಲಿ ಏನಿರ್ತೈತೆ ರೀ, ಗುಡ್ ವಿಲ್ ಇರ್ತದ. ಪ್ರಾಫಿಟ್ ಇಲ್ಲಪ್ಪ ಅಂತಂದ್ರೆ ಏನಾಗಿರೋದಿಲ್ಲ ರೀ, ಗುಡ್ ವಿಲ್ ಇರುವುದಿಲ್ಲ. ಓಕೆ, ಅದೇ ರೀತಿ ಲಾಸ್ ಮೇಕಿಂಗ್ ಕಂಪನಿ ಅಥವಾ ಲಾಸ್ ಮೇಕಿಂಗ್ ಬಿಸ್ನೆಸ್ ಇತ್ತು ಅಂದರೆ ಅದರ ವ್ಯಾಲ್ಯೂ 0 ಆಗಿರ್ತೈತಿ. ಓಕೆ, ಅದಾದಮೇಲೆ ಅದೇ ರೀತಿ ಫೋರ್ತ್ ಒನ್ ನೋಡ್ರಿ, ಗುಡ್ ವಿಲ್ ಆಲ್ವೇಸ್ ಹೆಲ್ಪ್ಸ್ ದ ಬಿಸ್ನೆಸ್ ಟು ಅರ್ನ್ ಮೋರ್ ದ್ಯಾನ್ ನಾರ್ಮಲ್ ಪ್ರಾಫಿಟ್. ನೋಡ್ರಿ, ಗುಡ್ ವಿಲ್ ಆಲ್ವೇಸ್ ಹೆಲ್ಪ್ಸ್ ದ ಬಿಸ್ನೆಸ್ ಟು ಅರ್ನ್ ಮೋರ್ ದ್ಯಾನ್ ನಾರ್ಮಲ್ ಪ್ರಾಫಿಟ್. ಈ ಪಾಯಿಂಟನ್ನು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ. ನಾರ್ಮಲ್ ಪ್ರಾಫಿಟ್ ಅಂದರೆ ಏನ? ಫಸ್ಟ್ ನೀವು ಯು ಹ್ಯಾವ್ ಟು ಲರ್ನ್ ನಾರ್ಮಲ್ ಪ್ರಾಫಿಟ್ ಅಂದರೆ ಏನು. ನಾರ್ಮಲ್ ಪ್ರಾಫಿಟ್, ಓಕೆ. ಸೊ ನಾರ್ಮಲ್ ಪ್ರಾಫಿಟ್ಗಿಂತ ಜಾಸ್ತಿ ಅರ್ನ್ ಮಾಡೋಕೆ ಏನಾಕೈತಿ ರೀ, ಗುಡ್ ವಿಲ್ ಹೆಲ್ಪ್ ಆಕೈತಿ ಅಂತ ಏನು ಹೇಳ್ಯಾರಿ ಅವರು 4ನೇ ಫೀಚರ್ಸ್ ಎಲ್ಲ ಹೇಳ್ಯಾರ. ಸೊ ನಾರ್ಮಲ್ ಪ್ರಾಫಿಟ್ ಅಂದರೆ ಏನು ರೀ? ನಾರ್ಮಲ್ ಪ್ರಾಫಿಟ್ಗೆ ಒಂದು ಫಾರ್ಮುಲಾ ಐತ್ರಿ. ನಾರ್ಮಲ್ ಪ್ರಾಫಿಟ್ ಈಕ್ವಲ್ ಟು average profit minus average capital employed into normal rate of return divided by 100. So average capital employed ಯಾವಾಗ ಬರ್ತೈತ್ರಿ, ನಮ್ಮದು ಟೋಟಲ್ ಅಸೆಟ್ ಮೈನಸ್ ಟೋಟಲ್ ಲಯಬಿಲಿಟಿಯನ್ನು ಮಾಡಿದಾಗ ಹಾಫ್ ಆಫ್ ದ ಕರೆಂಟ್ ಇಯರ್ಸನ್ನು ಲೆಸ್ ಮಾಡಿದಾಗ ಏನು ಸಿಗ್ತೈತಿ, ನಮ್ಮದು ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. ಅದನ್ನು ಫಿಕ್ಸ್ ಮಾಡಿರ್ತೈತ್ರಿ ಆ ಕಂಪನಿ. ಸೊ ಆ ಕಂಪನಿಯ ಪರ್ಸಂಟೇಜನ್ನು ಇಂಟು ಮಾಡಿ ಡಿವೈಡೆಡ್ ಬೈ 100 ಮಾಡಿದಾಗ ಏನು ಸಿಗ್ತೈತಿ, ನಮ್ಮದು ನಾರ್ಮಲ್ ಪ್ರಾಫಿಟ್ ಆಫ್ ದ ಕಂಪನಿ ಸಿಗ್ತೈತಿ. ಅಂದರೆ ಏನ್ರಿ, ಈ ಕಡೆ ಲಾಸು ಅಲ್ಲ, ಈ ಕಡೆ ಪ್ರಾಫಿಟು ಅಲ್ಲ. ಮೀನ್ಸ್ ಭಾಳ ಲಾಸು, ಆವ್ರೇಜ್ ಪ್ರಾಫಿಟು ಅಲ್ಲ, ಈ ಕಡೆ ಸೂಪರ್ ಪ್ರಾಫಿಟು ಅಲ್ಲ. ನಾರ್ಮಲ್ ಪ್ರಾಫಿಟ್ ಈಸ್ ಬಿಟ್ವೀನ್ ದ ಆವ್ರೇಜ್ ಪ್ರಾಫಿಟ್ ಮೀನ್ಸ್ ಆವ್ರೇಜ್ ಪ್ರಾಫಿಟ್ ಮತ್ತು ಸೂಪರ್ ಪ್ರಾಫಿಟಲ್ಲೇ ಮಿಡಲ್ ಆಗಿ ಕೆಲಸ ಮಾಡ್ತೈತ್ರಿ. ಅಂದರೆ ಆವ್ರೇಜ್ ಪ್ರಾಫಿಟು ಮತ್ತು ಸೂಪರ್ ಪ್ರಾಫಿಟ್ ಅಲ್ಲೇ ಮಿಡಲ್ ಆಗಿ ಕೆಲಸ ಮಾಡೋದು ಏನ್ರಿ, ನಾರ್ಮಲ್ ಪ್ರಾಫಿಟ್. ಓಕೆ, ನಾರ್ಮಲ್ ಪ್ರಾಫಿಟ್ ಇವೆರಡೂ ಥರದ್ದು ನಡ್ಬೇಕು ಕೆಲಸ ಮಾಡ್ತೈತ್ರಿ. ಇದು ಯಾವುದು, ನಾರ್ಮಲ್ ಪ್ರಾಫಿಟ್. ಸೊ ನಾರ್ಮಲ್ ಪ್ರಾಫಿಟ್ಗಿಂತನೂ ಜಾಸ್ತಿ ಗೇನ್ ಮಾಡೋದಂದ್ರೆ ಯಾವ್ದು ರೀ, ಸೂಪರ್ ಪ್ರಾಫಿಟ್. ಸೊ ಸೂಪರ್ ಪ್ರಾಫಿಟನ್ನು ಗೇನ್ ಮಾಡೋಕೆ ಏನಾಕೈತ್ರಿ, ಈ ಗುಡ್ ವಿಲ್ ಹೆಲ್ಪ್ ಆಗ್ತದೆ. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಎದಕ್ಕೆ ಮಾಡ್ತೀವಿ ರೀ, ನಾರ್ಮಲ್ ಪ್ರಾಫಿಟ್ಗಿಂತನೂ ಜಾಸ್ತಿ ಪ್ರಾಫಿಟನ್ನು ನಾವು ಗಳಿಸಿದೀವೋ ಏನು ಇಲ್ಲೋ ಚೆಕ್ ಮಾಡೋ ಸಂಬಂಧ ಏನು ಮಾಡ್ತೀವಿ, ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲನ್ನು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಏನು ನೋಡಿರಿ, ಗುಡ್ ವಿಲ್ ಈಸ್ ಅ ಸಬ್ಜೆಕ್ಟ್ ಟು ಫ್ಲಕ್ಚುಯೇಷನ್ಸ್ ಬಟ್ ನಾಟ್ ಡೆಪ್ರಿಸಿಯೇಷನ್. ಗುಡ್ ವಿಲ್ ರೀ ಡೆಪ್ರಿಸಿಯೇಟ್ ಆಗೋದಿಲ್ಲ ಅಂತ ಹೇಳ್ಯಾರ. ಯಾಕೆ ಆಗೋದಿಲ್ಲ, ಗುಡ್ ವಿಲ್ ಈಸ್ ವ್ಯಾಲ್ಯೂ ಫಾರ್ ಫ್ಲಕ್ಚುಯೇಷನ್ಸ್ ಆಗ್ಬೋದು. ಮೀನ್ಸ್ ಅದ್ರ ವ್ಯಾಲ್ಯೂ ಜಾಸ್ತಿನೂ ಆಗ್ಬೋದು ಅಥವಾ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ಬೋದು, ಆದರೆ ಅದರದ್ದು ಡೆಪ್ರಿಸಿಯೇಷನ್ ಆಗೋದಿಲ್ಲ. ಹೌದ್ರಿ. ಸೊ ಈಗ ಒಂದು ಎಕ್ಸಾಂಪಲ್, ಒಂದು ಮಷಿನರಿ ತೊಗೋತೀವಿ. ಒಂದು ಮಷಿನರಿಯ ವ್ಯಾಲ್ಯೂ ಏನೈತ್ರಿ, ಒಂದು ಮಷಿನರಿಯ ವ್ಯಾಲ್ಯೂ ಎಷ್ಟೈತಿ ರೀ, 1 lakh rupees ಐತಿ. 1 lakh rupees ಮಷಿನರಿ ವ್ಯಾಲ್ಯೂ. ಅದಕ್ಕೆ 10% ಡೆಪ್ರಿಸಿಯೇಷನ್ ಐತಿ ಅಂದರೆ ಎಷ್ಟು ಆಕೈತಿ ರೀ, ಅದು 10,000. ಓಕೆ. ಸೊ ಅದೇ ರೀತಿ ಏನಾಗೈತ್ರಿ, ಈಗ ಇದಕ್ಕೆ 90,000 ಅದರದ್ದು ಏನಾಯ್ತು ರೀ, ವ್ಯಾಲ್ಯೂ ಆಯಿತು, ಒಂದು ಪರ್ ಅನ್ನೊಂದು ವ್ಯಾಲ್ಯೂ ಆಯಿತು. ಅದೇ ರೀತಿ ಈಗ ಏನಾಗೈತ್ರಿ, ಗುಡ್ ವಿಲ್ಗೆ ಈ ರೀತಿ ಯಾವುದೇ ರೀತಿಯಾದಂತಹ ಡೆಪ್ರಿಸಿಯೇಷನ್ ಇರುವುದಿಲ್ಲ, ಅದರ ವ್ಯಾಲ್ಯೂ ಚೇಂಜ್ ಆಗ್ಬೋದು. ಈಗ 2020 ಅದರ ವ್ಯಾಲ್ಯೂ 120,000 ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ 2020 ಗುಡ್ ವಿಲ್ ವ್ಯಾಲ್ಯೂ 20,000 ಇತ್ತಂದರೆ 2022 ಅದರ ವ್ಯಾಲ್ಯೂ 80,000 ಆಗ್ಬೋದು. ಹೌದ್ರಿ, 80,000 ಆಗ್ಬೋದು, ಆರ್ 80,000ಗಿಂತ ಕಡಿಮೆಯೂ ಆಗ್ಬೋದು. ಹೌದ್ರಿ, ಆರ್ ಇದ್ದಂತಹ 20,000ಗಿಂತನೂ ಕಡಿಮೆನೂ ಆಗ್ಬೋದು. ಸೊ ಫ್ಲಕ್ಚುಯೇಷನ್ ಆಕೈತ್ರಿ, ಅಲ್ಲೇ ಡೆಪ್ರಿಸಿಯೇಷನ್ ಅಂತ ನಾವೇನು ಅನ್ನೋದಿಲ್ಲ, ವರ್ಡನ್ನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಅದಾದಮೇಲೆ 6ನೇ ಪಾಯಿಂಟ್ ನೋಡ್ರಿ, ಗುಡ್ ವಿಲ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಪ್ರಾಫಿಟ್ ಬಟ್ ನಾಟ್ ಡಿಪೆಂಡ್ ಅಪಾನ್ ದ ಮನಿ ಇನ್ವೆಸ್ಟೆಡ್ ಆ್ಯಂಡ್ ಎಕ್ಸ್ಪೆನ್ಸಸ್ ಮೇಡ್ ಆನ್ ಬಿಲ್ಡಿಂಗ್ ದ ಸೇಮ್. ಗುಡ್ ವಿಲ್ ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡೆಂಟ್ ಆಕೈತ್ರಿ, ನಾವು ಪ್ರಾಫಿಟ್ ಎಷ್ಟು ಅರ್ನ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡೆಂಟ್ ಆಕೈತಿ ಅಂತ ಹೇಳ್ತಾರೆ.
ಸೊ ಹೌದ್ರಿ, ನಾವು ಆಗಲೇ ಫಸ್ಟ್ ಇಂಟ್ರೊಡಕ್ಷನಲ್ಲೇ ಹೇಳಿ, ಒಂದು ಗುಡ್ ವಿಲ್ ಅಂದರೆ ಏನೋ ಒಂದು ಇಂಟ್ಯಾಂಜಿಬಲ್ ಅಸೆಟ್. ಅದಾದಮೇಲೆ ಗುಡ್ ವಿಲ್ ಈಸ್ ಪ್ರಾಫಿಟ್. ಗುಡ್ ವಿಲ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಪ್ರಾಫಿಟ್ ಮೇಲೆ ಡಿಪೆಂಡೆಂಟ್ ಆಗೋದ್ರಿಂದ ಇಲ್ಲೇ ಯಾವುದು ಎಷ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಿರಿ, ಎಷ್ಟು ಅದರದಿಂದ ಎಷ್ಟು ಎಕ್ಸ್ಪೆನ್ಸಸ್ ಮಾಡಿದ್ರ ಮೇಲೆ ನಿಮ್ದು ಏನಾಗೋದಿಲ್ಲ, ಗುಡ್ ವಿಲ್ಲು ಜಡ್ಜ್ ಆಗೋದಿಲ್ಲ. ಇಲ್ಲಿ ಜಡ್ಜ್ ಆಗೋದು ಎದ್ರಿ ಪ್ರಾಫಿಟ್. ಫೈನಲ್ ಆಗಿ ಆ ವರ್ಷದ ಕೊನೆಗೆ, ಫೈನಲ್ ಎಂಡ್ ಆಫ್ ದಟ್ ಫೈನಾನ್ಸಿಯಲ್ ಇಯರ್ ಹೌ ಮಚ್ ಯು ಆರ್ ಗೋಯಿಂಗ್ ಟು ಅರ್ನ್ ಪ್ರಾಫಿಟ್. ಸೊ ಅದರ ಮೇಲೆ ಏನಾಕೈತೆ ನಿಮ್ಮದು ಗುಡ್ ವಿಲ್ಲು ಜಡ್ಜ್ ಆಗೈತೆ. ಓಕೆ, ಅದಾದಮೇಲೆ 7ನೇ ಪಾಯಿಂಟ್ ನೋಡ್ರಿ, goodwill value differs from one value to another because its valuation is not object but subjectively. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ವ್ಯಕ್ತಿ ಏನು ಮಾಡತ್ತನ್ರಿ, ಎ ಅನ್ನೋ ವ್ಯಕ್ತಿ ಎ ಬಿ ಸಿ ಕಂಪನಿಯ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅನ್ನ ಮಾಡಕತ್ತಾನ. ಸೊ ಎ ಬಿ ಸಿ ಕಂಪನಿಯ ಗುಡ್ ವಿಲ್ ಅನ್ನ ಮಾಡೋ ಮುಂದೆ ಇವು ಎಷ್ಟು ಮಾಡ್ತಾನ್ರಿ, ಎ ಅನ್ನೋ ವ್ಯಕ್ತಿ ಅದ್ರ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ ಟು 1 ಲಕ್ಷ ರೂಪಾಯಿ ಅದ್ರದ್ದು ಗುಡ್ ವಿಲ್ ಅನ್ನ ಮಾಡ್ತಾನೆ, 1 ಲಕ್ಷ ರೂಪಾಯಿ ಮಾಡ್ತಾನೆ. ಈಗ ಬಿ ಅನ್ನ ಎಷ್ಟು ಮಾಡ್ತಾನ್ರಿ, ಇದೇ ಕಂಪನಿದು 1,20,000 ಮಾಡ್ತಾನ್ರಿ. ಹೌದ್ರಿ, ಅವನ ದೃಷ್ಟಿಯಿಂದ ಎಷ್ಟಾಗೈತ್ರಿ ಇದು, ಈ ಕಂಪನಿಯ ಗುಡ್ ವಿಲ್ 1,20,000. ಸೊ ಗುಡ್ ವಿಲ್ ಏನಾಗ್ಬೋದ್ರಿ, ಒಬ್ಬ ವ್ಯಕ್ತಿ ವ್ಯಾಲ್ಯೂಯೇಟ್ ಮಾಡೋದಕ್ಕಿಂತ ಇನ್ನೊಬ್ಬ ವ್ಯಕ್ತಿಗೂ ಏನಾಗ್ಬೋದು, ಅದು ಚೇಂಜಸ್ ಆಗ್ಬೋದು. ಇಟ್ ಮೇ ಬಿ ಡಿಫರ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಪರ್ಸನ್ ಹೂ ವ್ಯಾಲ್ಯೂಯೇಟ್ ಇಟ್. ಓಕೆ, ಅದಾದಮೇಲೆ ಲಾಸ್ಟ್ ಪಾಯಿಂಟ್ ನೋಡ್ರಿ, ಇವತ್ತಿನ ಕ್ಲಾಸಿಂದು ಲಾಸ್ಟ್ ಪಾಯಿಂಟ್, ಗುಡ್ ವಿಲ್ ಈಸ್ ರೆಕಗ್ನೈಸ್ಡ್ ಬೈ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಈ ಗುಡ್ ವಿಲ್ ಅನ್ನ ಎಲ್ಲೇ ರೆಕಗ್ನೈಸ್ ಮಾಡ್ಯಾರಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10 ನಲ್ಲೇ ಏನು ಮಾಡ್ಯಾರ, ಇದನ್ನು ರೆಕಗ್ನೈಸ್ ಮಾಡಿದ್ದಾರೆ. ಇದೊಂದು ಇಂಪಾರ್ಟೆಂಟ್ ರೀ, ಎಲ್ಲಾದರೂ ಕೇಳಿದರೆ ಕೇಳ್ಬೋದು ಯಾವ ಅಕೌಂಟಿಂಗ್ ಸ್ಟ್ಯಾಂಡರ್ಡಲ್ಲೇ ಇದನ್ನು ರೆಕಗ್ನೈಸ್ ಮಾಡಿದ್ದಾರೆ. ಓಕೆ, ಸೊ ಟೋಟಲಿ ಓವರಾಲ್ ಆಗಿ ಇವತ್ತು ನಾವು ಡಿಸ್ಕಷನ್ ಮಾಡಿದ್ದು ಕಾರ್ಪೊರೇಟ್ ಅಂದರೆ ಏನು, ಕಾರ್ಪೊರೇಟ್ ಅಕೌಂಟಿಂಗ್ ಅಂದರೆ ಏನು, ಹೌ ಇನ್ ಕಾರ್ಪೊರೇಟ್ ಅಕೌಂಟಿಂಗ್ ಹೌ ಮೆನಿ ಚಾಪ್ಟರ್ಸ್ ಇಟ್ ವಿಲ್ ಕಮ್. ಓಕೆ, ಎಷ್ಟು ಚಾಪ್ಟರ್ ಅದಾವ್ರಿ, 5 ಚಾಪ್ಟರ್ ಅದಾವು. ಅದಾದಮೇಲೆ ಅದರಲ್ಲೇ ನಾವು ಏನು ಮಾಡಿದ್ವಿ, ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ನಮ್ಮದು ಸೆಕೆಂಡ್ ಚಾಪ್ಟರ್ ಐತಲ್ಲ, ಅದನ್ನು ನಾವು ಈಗ ಡಿಸ್ಕಷನ್ ಮಾಡಿದ್ವಿ. ಸೊ ಅದರದ್ದು ಏನು ಮಾಡಿದ್ವಿ ರೀ, ಮೀನಿಂಗ್ ಆಫ್ ಗುಡ್ ವಿಲ್. ಓಕೆ, ವ್ಯಾಲ್ಯೂಯೇಷನ್ ಡೆಫಿನೇಷನ್ ಆಫ್ ಗುಡ್ ವಿಲ್ ಅನ್ನು ನೋಡಿದ್ವಿ. ಡೆಫಿನೇಷನ್ ಆಫ್ ಗುಡ್ ವಿಲ್ ಗಿವೆನ್ ಬೈ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಓಕೆ, ಅದಾದಮೇಲೆ 8 ಫೀಚರ್ಸನ್ನು ನೋಡಿದ್ವಿ, ಅದರ ಗುಣಲಕ್ಷಣಗಳು ಮತ್ತು ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡಿದ್ವಿ. ಓಕೆ, ಇದರಲ್ಲೇ ಇವತ್ತಿನ ಕ್ಲಾಸಲ್ಲೇ ಡಿಸ್ಕಷನ್ ಮಾಡಿದ್ರ ಮೇಲೆ ನಿಮಗೆ ಎಷ್ಟು ಕ್ವಶನ್ 2 ಮಾರ್ಕ್ಸಿನಲ್ಲೇ ರೈಸ್ ಆಗ್ಬೋದು. ಓಕೆ, ಇದನ್ನು ಬಿಟ್ಟು ಜಾಸ್ತಿ ಏನು ಕೇಳೋದಿಲ್ಲ ರೀ. ಫೀಚರ್ಸ್ ಅಂತರೂ ಈ ಕೇಳಿದ್ರೂ ಕೂಡ 2 ಮಾರ್ಕ್ಸಿನಲ್ಲೇ ಮಾತ್ರ ಕೇಳಿರ್ತಾರೆ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಆ 2 ಮಾರ್ಕ್ಸ್ ಕೇಳಿದಾಗ 2 to 3 ಫೀಚರ್ಸನ್ನು ನೀವು ಬರೆದಿದ್ದೆ ಆದರೆ ನಿಮ್ಗೆ ಈಸಿಯಾಗಿ ಏನು ಸಿಗ್ತದೆ ರೀ, 2 ಮಾರ್ಕ್ಸ್ ಗೇನ್ ಮಾಡ್ಬೋದು. ಓಕೆ, ಮೀನಿಂಗ್ ಕೇಳಿದ್ರಿ, ಮೀನಿಂಗನ್ನು ಬರೀರಿ, ಅಥವಾ ಡೆಫಿನೇಷನ್ ಕೇಳಿದರೆ ಯಾವುದಾದ್ರೂ ಒಂದು ಡೆಫಿನೇಷನ್ ರೆಡಿ ಮಾಡಿಟ್ಕೊಳ್ಳಿ. ಸೊ ಡೆಫಿನೇಷನ್, ಮೀನಿಂಗ್ ಆರ್ ಫೀಚರ್ಸಲ್ಲೇ ಕೇಳಿದರೂ ಕೂಡ ಏನು ಮಾಡ್ತಾರೆ, 2 ಮಾರ್ಕ್ಸಲ್ಲೇ ಕೇಳ್ತಾರೆ. ಆದರೆ ಈ ಸಬ್ಜೆಕ್ಟಲ್ಲೇ, ಈ ಟಾಪಿಕಲ್ಲೇ ಏನಾಕೈತ್ರಿ, ಆಲ್ಮೋಸ್ಟ್ 37 to 39 ಮಾರ್ಕ್ಸನ್ನು ಗೇನ್ ಮಾಡ್ತೀರಿ. ಇದನ್ನು ಮೊದಲು ನೀವೇನು ಮಾಡ್ಬೇಕ್ರಿ, ತಲೆಯಾಗಿ ಇಟ್ಕೋಬೇಕು. ಓಕೆ, 37 to 39 ಮಾರ್ಕ್ಸ್ ಈಸಿಲಿ ಈ ಒಂದು ಚಾಪ್ಟ್ರಲ್ಲೇ ನೀವೇನು ಮಾಡ್ತೀರಿ, ನಿಮ್ಮ ಕಾರ್ಪೊರೇಟ್ ಅಕೌಂಟಿಂಗನ್ನು ಪಾಸ್ ಮಾಡ್ಬೋದು. ಹೌದ್ರಿ, ಸೊ ಸಿಂಪಲ್ ಅದ, ಈಸಿ ಅದ. ಏನು ಮಾಡಿರಿ, ಕೇಸ್ ಸ್ಟಡಿಗೆ ಮಾತ್ರ 100% ನಾ ಹೇಳ್ತೀನಿ, ಇಲ್ಲಿವರೆಗೆ ಮಾತ್ರ ಏನು ಮಾಡ್ಯಾರಿ, ಇದೇ ಚಾಪ್ಟರ್ ಮೇಲೆ ಕೇಳಾರಿ ಕೇಸ್ ಸ್ಟಡಿ. ಇದನ್ನು ಮಾತ್ರ ನೀವು ಮರಿಬೇಡ್ರಿ. ಕೇಸ್ ಸ್ಟಡಿ ಕಂಪಲ್ಸರಿಯಾಗಿ ಇದೇ ಚಾಪ್ಟರ್ ಮೇಲೆ ಇರ್ತೈತ್ರಿ. ಯಾಕಂದರೆ ಇಲ್ಲಿ ಬೇರೆ ಬೇರೆ ಚಾಯ್ಸಸ್ ಅವೈಲೇಬಲ್ ಅದಾವ್ರಿ. ಅವ್ಗೆ ಸಬ್ ಕ್ವಶನನ್ನು ಬೇರೆ ಬೇರೆ ಮೆಥಡಲ್ಲೇ ಕೇಳಾಕ್ರಿ. ಅದೇ ರೀತಿ ಇನ್ನು ವ್ಯಾಲ್ಯೂಯೇಷನ್ ಆಫ್ ಶೇರಲ್ಲಿಯೂ ಕೂಡ ಐತ್ರಿ, ಆದರೆ ಆ ಕ್ವಶನ್ ಏನಾಕೈತ್ರಿ, ಭಾಳ ಲೆಂದಿ ಆಕೈತ್ರಿ. ಸೊ ಅವ ಏನು ಮಾಡ್ತಾನೆ, ಶಾರ್ಟ್ ಆಗಿ ಸಿಂಪಲ್ ಆಗಿ ಮುಗಿಯುವಂತಹದ್ದು ಇದೇ ಚಾಪ್ಟರ್ ರೀ. ಸೊ ಈ ಚಾಪ್ಟರನ್ನು ನೀವೇನು ಮಾಡಿರಿ, ಕಂಪ್ಲೀಟ್ ಆಗಿ ಒಂದು ಪಾಯಿಂಟ್ ಬಿಡಲ್ದೆ, ಮಿಸ್ ಮಾಡಲ್ದೆ ಏನು ಮಾಡಿರಿ, ನಾವು ಹಾಕುವಂತಹ ಎಲ್ಲ ವೀಡಿಯೋಸ್ಗಳನ್ನು ಏನು ಮಾಡಿರಿ, ಯೂಟ್ಯೂಬ್ ಚಾನಲಲ್ಲೇ ವಾಚ್ ಮಾಡಿರಿ. ಸೊ ನಿಮಗಂತರೂ ಗೊತ್ತೇ ಇದ್ದ ಪ್ರಕಾರ ಬಾಳೆ ಸರ್ ಅಂತರೂ ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದಾರೆ. ಸೊ ಡ್ಯೂ ಟು ದಿ ಕೊರೋನಾ ವಿ ಆರ್ ಟೇಕಿಂಗ್ ದಿ ಆನ್ಲೈನ್ ಕ್ಲಾಸಸ್. ಸೊ ಪ್ಲೀಸ್ ರೆಫರ್ ಟು ದಿಸ್
ಆ್ಯಂಡ್ ಮೇಕ್ ದ ನೋಟ್ಸ್. ಪ್ರತಿದಿನ ಏನು ಮಾಡಿರಿ, ಪ್ರತಿದಿನ ನಾವು ಏನು ಹೇಳ್ತೀವಲ್ಲ ಅದನ್ನೇನು ಮಾಡಿರಿ, ನಿಮ್ಮ ಸಪ್ರೇಟ್ ಆದಂತಹ ಕಾರ್ಪೊರೇಟ್ ಅಕೌಂಟಿಂಗ್ ಒಂದು ಬುಕ್ ಮಾಡಿರಿ. ನಿಮಗೆ ಪ್ರಾಬ್ಲಮ್ ಯಾಕೆ ಬೇಕು, ಬುಕ್ಸ್ ಇಲ್ಲ. ಸೊ ಬುಕ್ಸ್ ಇಲ್ಲ ಅಂದರೆ ಕಾರ್ಪೊರೇಟ್ ಅಕೌಂಟಿಂಗ್ MB ಕಡ್ಕೊಳ್ಳೋ ಬುಕ್ ಐತ್ರಿ, ನನ್ನ ಹತ್ತಿಕದ. ಬೇಕಾದರೆ ನೀವು ಏನು ಮಾಡಿರಿ, ಜೆರಾಕ್ಸ್ ಹೊಡ್ಸ್ಕೋರಿ. ಇಲ್ಲ ಅಂದರೆ ಏನು ಮಾಡಿರ್ತೀನಿ ರೀ, ನಾನು ಯಾವುದು ಪ್ರಾಬ್ಲಮನ್ನು ನಿಮಗೆ ಸಾಲ್ವ್ ಮಾಡಿರ್ತೀನಲ್ಲ ಆ ಪ್ರಾಬ್ಲಮನ್ನು ಫೋಟೋ ಹೊಡೆದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅಥವಾ ನಾವು ಏನು ಕಾಲೇಜ್ ವತಿಯಿಂದ ಏನು ಗ್ರೂಪ್ ಮಾಡಿದ್ದೀವಲ್ಲ ಆ ಗ್ರೂಪಲ್ಲಿ ಏನು ಮಾಡಿರ್ತೀವಿ, ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ MB ಕಡ್ಕೊಳ್ಳೋ ಬುಕ್ ಐತ್ರಿ, ಕಾರ್ಪೊರೇಟ್ ಅಕೌಂಟಿಂಗ್ 1 ಅಂತ ಐತಿ. ಇನ್ನು ಅದೊಂದು ಬಿಟ್ಟರೆ ಇನ್ನೊಂದು ಬುಕ್ ಐತ್ರಿ, ಕಾರ್ಪೊರೇಟ್ ಅಕೌಂಟಿಂಗ್ 1 ಡಾಕ್ಟರ್ TN ಗೋಧಿ ಅಂತ ಐತ್ರಿ. ಇದು ಚಲೋ ಐತ್ರಿ ಬುಕ್. ಇದರಲ್ಲಿ ಜಾಸ್ತಿ ಪ್ರಾಬ್ಲಮ್ಸು ಅದಾವ್ರಿ. ಕಂಪೇರ್ ಟು ದಿಸ್ ಇಟ್ ಈಸ್ ಬೆಟರ್. Why? Because all more than 18 questions are there from each and every chapter. So ಇದು ಏನೈತ್ರಿ, ಸ್ವಲ್ಪ ಪ್ರಾಬ್ಲಮ್ಸ್ ಕಡಿಮೆ ಅದಾವ್ರಿ, ಅಂದ್ರೂ ಪರವಾಗಿಲ್ಲ, ಸಿಂಪಲ್ ಲ್ಯಾಂಗ್ವೇಜಲ್ಲೇ ಕೊಟ್ಟಾರ. ಸೊ ನಿಮಗೆ ಅವೈಲೇಬಲ್ ಇತ್ತು ಅಂದರೆ ಏನು ಮಾಡಿರಿ, ಜೆರಾಕ್ಸ್ ಮಾಡ್ಕೋರಿ. ಇಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ನಿಮಗೆ ಏನಾದರೂ ತಿಳಿದಿಲ್ಲ ಅಂದರೆ ಏನು ಮಾಡಿರಿ, ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾ ಏನು ಮಾಡ್ತೀನಿ ರೀ, ನಿಮಗೆ ಆ ಪ್ರಾಬ್ಲಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಸೊ ಏನು ಮಾಡಿರಿ, ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಏನು ಮಾಡಿರಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೊ ನಾವು ಪ್ರತಿದಿನ ನಿಮ್ಗೆ ಅಪ್ಲೋಡ್ ಮಾಡಿದ್ದು ಏನಾಗಬೇಕು, ನೀವು ಈಸಿಯಾಗಿ ಕನ್ವೆ ಆಗಬೇಕು. ಓಕೆ, ಥ್ಯಾಂಕ್ ಯು.